ಸ್ನೇಹಿತರೆ, ಭಾರತ ರೈಲ್ವೆ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಆರಂಭವಾಗಿದೆ. ಡೀಸೆಲ್ ಇಲ್ಲ, ಓವರ್ ಹೆಡ್ ವಿದ್ಯುತ್ ತಂತಿಯು ಅವಶ್ಯಕತೆಯೇ ಇಲ್ಲ, ಆದರೂ ರೈಲು ಚಲಿಸುತ್ತದೆ. ಇದು ಸಾಧ್ಯವಾಗಿರುವುದು ಹೈಡ್ರೋಜನ್ ತಂತ್ರಜ್ಞಾನದ ಮೂಲಕ ಅಂತಲೇ ಹೇಳಬಹುದು. 2026ರಲ್ಲಿ ಜುಲೈ 17ರಂದು ಭಾರತ ತನ್ನ ಮೊದಲ ಹೈಡ್ರೋಜನ್ ಚಾಲಿತ ಪ್ರಯಾಣಿಕರನ್ನು ರೈಲನ್ನು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಉದ್ಘಾಟಿಸಿತು. ಈ ಸಾಧನೆಯೊಂದಿಗೆ ಭಾರತ ಹೈಡ್ರೋಜನ್ ರೈಲುಗಳನ್ನು ಯಶಸ್ವಿಯಾಗಿ ಬಳಸುತ್ತಿರುವ ಕೆಲವು ದೇಶಗಳ ಪಟ್ಟಿಗೆ ಸಮೇತ ಸೇರ್ಪಡೆಯಾಗಿದ್ದೇನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಹೈಡ್ರೋಜನ್ ರೈಲು ಎಂದರೇನು? ಇದು ಹೇಗೆ ಕೆಲಸ ಮಾಡುತ್ತದೆ? ಇದರ ವಿಶೇಷತೆಗಳೇನು? ಭಾರತಕ್ಕೆ ಇದರಿಂದ ಏನೇನು ಲಾಭ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ರೀಡರ್ಸ್ ಮೇಲೆ ನಾವು ಟಾಪಿಕ್ಸ್ ವೈಸ್ ವಿಡಿಯೋಸ್ ಮಾಡ್ತಾಯಿದ್ದೀರಿ. ಅಂಥದ್ರಲ್ಲಿ ನೀವು ಯಾರು ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಹೈಡ್ರೋಜನ್ ರೈಲು ಹೇಗೆ ಕಾರ್ಯನಿರ್ವಹಿಸ್ತಿದೆ ಎಂಬುದನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ರೈಲುಗಳು ಡೀಸೆಲ್ ಅಥವಾ ವಿದ್ಯುತ್ನಿಂದ ಚಲಿಸುತ್ತವೆ. ಆದರೆ ಈ ಹೊಸ ರೈಲಿನಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಳಸಲಾಗಿದೆ. ಹೈಡ್ರೋಜನ್ ಮತ್ತು ಗಾಳಿಯಲ್ಲಿರುವ ಆಮ್ಲಜನಕದ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಸರ್ವೇಸಾಮಾನ್ಯವಾಗಿ ನಾವು ರೈಲುಗಳೆಲ್ಲ ಸಾಮಾನ್ಯವಾಗಿ ವಿದ್ಯುತ್ತಿಂದ ಆದರೂ ಸಮೇತ ಚಲನೆ ಮಾಡಬೇಕಾಯಿತು. ಆದರೆ ಇವಾಗ ಆ ವಿದ್ಯುತ್ತನ್ನು ಸಮೇತ ನಿಲ್ಲಿಸೋಕ್ಕೆ ಹೈಡ್ರೋಜನ್ ಮೂಲಕ ಕಂಡುಹಿಡಿದವರು. ಈ ವಿದ್ಯುತ್ ಮೋಟಾರ್ಗಳಿಗೆ ಶಕ್ತಿ ನೀಡುತ್ತವೆ ಮತ್ತು ರೈಲು ಚಲಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಹೊರಬರುವುದು ಹೊಗೆ ಅಲ್ಲ, ಕಾರ್ಬನ್ ಡೈಆಕ್ಸೈಡ್, ಕೆಲವು ನೀರಿನ ಆವಿ ಮತ್ತು ಆದ್ದರಿಂದ ಇದನ್ನು ಪರಿಸರ ಸ್ನೇಹಿ ತಂತ್ರಜ್ಞಾನ ಅಂತ ಹೇಳ್ಬೋದು. ಸ್ನೇಹಿತರೆ, ಹೆಂಗೆ ಇದು ವರ್ಕ್ ಆಗುತ್ತೆ ನಾವು ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗಬೇಕಾದ್ರೆ, ವಿದ್ಯುತ್ ಮೋಟಾರ್ಗಳಿಗೆ ಶಕ್ತಿ ನೀಡುತ್ತವೆ ಮತ್ತು ಒಂಥರ ಈ ಹೈಡ್ರೋಜನ್ ಮತ್ತು ಗಾಳಿಯಲ್ಲಿರುವ ಆಮ್ಲಜನಕದ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿ ಆಗ್ತೈತೆ ಅಂತಲೇ ಹೇಳ್ಬೋದು. ಈ ವಿದ್ಯುತ್ ಉತ್ಪತ್ತಿ ಮೋಟಾರ್ಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ರೈಲು ಚಲಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೊರಬರುವ ಹೊಗೆ ಅಲ್ಲ, ಕಾರ್ಬನ್ ಡೈಆಕ್ಸೈಡ್, ಇದು ನೀರಿನ ಆವಿ ಮತ್ತು ಆದ್ದರಿಂದ ಇದನ್ನು ಪರಿಸರ ಸ್ನೇಹಿ ತಂತ್ರಜ್ಞಾನ ಅಂತ ಕರೆಯುತ್ತಾ ಇದ್ದಾರೆ. ಇದೀಗ ರೈಲಿನ ಪ್ರಮುಖ ವಿಶೇಷತೆಗಳ ಬಗ್ಗೆ ನಾವು ಒಂದೊಂದೇ ನೋಡ್ಕೊಳ್ಳೋಣ. ಈ ರೈಲು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಸಂಚರಿಸುತ್ತದೆ. ಇದರಲ್ಲಿ 2 ಹೈಡ್ರೋಜನ್ ಚಾಲಿತ ಪವರ್ ಕಾರುಗಳು ಮತ್ತು 8 ಪ್ರಯಾಣಿಕರ ಬೋಗಿಗಳು ಸಮೇತ ಮತ್ತು ಸುಮಾರು 2600 ಪ್ರಯಾಣಿಕರನ್ನು ಸಾಗಿಸುವ ಸಾಮರ್ಥ್ಯ ಸಮೇತ ಹೊಂದಿದೆ. ಆರಂಭಿಕ ಹಂತದಲ್ಲಿ ಸುಮಾರು 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿಯಾಗದಂತೆ ಹೆಚ್ಚಿನ ವೇಗದಲ್ಲಿ ಓಡುವ ಸಾಧ್ಯತೆ ಸಮೇತ ಇದೆ. ಇವಾಗ ಸುಮಾರವಾಗಿ 75 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ. ಅದು ಇನ್ನೂ ಡೆವಲಪ್ ಮಾಡಿ, ಇನ್ನೋವೇಷನ್ ಮಾಡಿ, ಕ್ರಿಯೇಟ್ ಮಾಡಿ, ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿ ಇನ್ನೂ ವೇಗ ಹೆಚ್ಚು ಮಾಡ್ಬೋದು. ಸ್ನೇಹಿತರೆ, ಈ ಯೋಜನೆಯಲ್ಲಿ ಮತ್ತೊಂದು ವಿಶೇಷ ಅಂಶವೇನೆಂದರೆ ಜಿಂದ್ನಲ್ಲಿ ಹೈಡ್ರೋಜನ್ ಉತ್ಪಾದನೆ ಮತ್ತು ಡಿಫ್ಯೂಯಲಿಂಗ್ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಇದರಿಂದ ರೈಲಿಗೆ ಅಗತ್ಯವಿರುವ ಹಸಿರು ಹೈಡ್ರೋಜನ್ ಸ್ಥಳೀಯವಾಗಿ ಲಭ್ಯವಾಗ್ತಾನೆ ಅಂತಲೇ ಹೇಳ್ಬೋದು. ಹಾಗಾದರೆ ಭಾರತಕ್ಕೆ ಇದರಿಂದ ಏನೇನು ಪ್ರಯೋಜನಗಳಿವೆ? ಇದು ಮೇನ್ ಪಾಯಿಂಟ್, ನಾವು ಇದು ತಿಳ್ಕೊಬೇಕು. ಮೊದಲನೇದಾಗಿ ಡೀಸೆಲ್ ಬಳಕೆ ಕಡಿಮೆ ಆಗ್ತೈತೆ. ಸರ್ವೇಸಾಮಾನ್ಯವಾಗಿ ಡೀಸೆಲಿಂದ ಹೆಚ್ಚು ಇವಾಗ ಗಗನಕ್ಕೇರುತ್ತಿರುವ ಡೀಸೆಲ್ ಬೆಲೆಗಳಿಂದ ಮತ್ತು ಡೀಸೆಲ್ ಬಳಕೆ ಸಮೇತ ರೈಲುಗಳಿಗೆ ಕಮ್ಮಿ ಆಗ್ಬೋದು. ಮತ್ತು ಎರಡನೇದಾಗಿ ವಾಯು ಮಾಲಿನ್ಯ ಗಣನೀಯವಾಗಿ ಇಳಿಯಬಹುದು. ಇವಾಗ ರೈಲುಗಳು ಆಟೋಮೆಟಿಕ್ಕಾಗಿ ಹೊಗೆ ಬರ್ತಾ ಇರ್ತವೆ, ಅದರಿಂದ ವಾಯು ಮಾಲಿನ್ಯ ಸಮೇತ ಇವಾಗ ಕಡಿಮೆ ಇಳಿಸ್ಬೋದು. ಮೂರನೇದಾಗಿ ಇಂಧನ ಆಮದು ಮೇಲಿನ ಅವಲಂಬನೆ ಕಡಿಮೆಯಾಗುತ್ತ ಸಾಧ್ಯತೆ ಸಮೇತ ಇದೆ. ನಾವು ಹೆಚ್ಚು ಇಂಧನ ಸಮೇತ ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇರ್ತೀರಿ. ಅದರಿಂದ ಇವಾಗ ರೈಲುಗಳೆಲ್ಲ ಹೈಡ್ರೋಜನ್ ಮತ್ತು ಮಾಡಿಬಿಟ್ರೆ ಸ್ವಲ್ಪ ಬೇಡಿಕೆ ಸಮೇತ ನಾವು ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು ಇದರಿಂದ. ಇನ್ನು ನಾಲ್ಕನೇದಾಗಿ ಹಸಿರು ಶಕ್ತಿ ಬಳಕೆಯಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಂಥದ್ದು ಅಂತಲೇ ಹೇಳ್ಬೋದು. ಇವಾಗಿರೋ ಪೊಲ್ಯೂಷನ್ನಲ್ಲಿ ಎಲ್ಲ ಸೇರಿ ಹಸಿರು ದೊಡ್ಡ ಹೆಜ್ಜೆ ಇಟ್ಟಂತಾಗುತ್ತದೆ ಅಂತಲೇ ಹೇಳ್ಬೋದು. ಈ ರೈಲಿನಿಂದ ಭಾರತ 2070ರೊಳಗೆ ನೆಟ್ ಝೀರೋ ಕಾರ್ಬನ್ ಗುರಿ ಸಾಧಿಸುವ ದಿಕ್ಕಿನಲ್ಲಿ ಸಾಗುತ್ತಾನೆ ಇದೆ ಅಂತಲೇ ಹೇಳ್ಬೋದು. ಈ ಹೈಡ್ರೋಜನ್ ರೈಲು ಆ ಗುರಿ ನೇರವಾಗಿ ಪ್ರಮುಖ ಯೋಜನೆಗಳು ಸಮೇತ ಒಂದಾಗಿದೆ. ಇದೀಗ ವಿಶ್ವದ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಜರ್ಮನಿ, ಚೀನಾ, ಜಪಾನ್ ಸೇರಿದಂತೆ ಕೆಲವು ದೇಶಗಳು ಈಗಾಗಲೇ ಹೈಡ್ರೋಜನ್ ರೈಲುಗಳನ್ನು ಬಳಸುತ್ತಿವೆ. ಈಗ ಭಾರತವು ಆ ಪಟ್ಟಿಗೆ ಸೇರಿದೆ. ಇದು ಕೇವಲ ಒಂದು ರೈಲು ಯೋಜನೆ ಮಾತ್ರ ಅಲ್ಲ, ಭವಿಷ್ಯದ ಹಸಿರು ಸಾರಿಗೆ ವ್ಯವಸ್ಥೆ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಇನ್ನಷ್ಟು ಹೈಡ್ರೋಜನ್ ರೈಲುಗಳು ವಿವಿಧ ಮಾರ್ಗಗಳಲ್ಲಿ ಪರಿಚಯಿಸುವ ಯೋಜನೆಯ ಸಮೇತ ಇದೆ. ಈ ತಂತ್ರಜ್ಞಾನ ಯಶಸ್ವಿಯಾದರೆ ಪರಿಸರ ಸ್ನೇಹಿ ಮತ್ತು ಆಧುನಿಕ ರೈಲ್ವೆ ವ್ಯವಸ್ಥೆಯ ಭಾರತ ವೇಗವಾಗಿ ಸಾಗುವ
ಸಾಧ್ಯತೆ ಸಮೇತ ಇದೆ. ಇದು ಫಸ್ಟ್ ನಮ್ಮ ದೇಶದಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದು ಜರ್ಮನಿ, ಚೀನಾ, ಜಪಾನ್ ಅಂತ ದೇಶದಲ್ಲಿ ಈಗಾಗಲೇ ಇದ್ದಾವೆ. ಅದಾದಮೇಲೆ ನಮ್ಮ ದೇಶದಲ್ಲಿ ಬಂದಿತ್ತು. ಸ್ನೇಹಿತರೆ, ಭಾರತ ಮೊದಲ ಹೈಡ್ರೋಜನ್ ರೈಲು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೈಲುಗಳು ದೇಶದ ಎಲ್ಲ ಭಾಗಗಳು ಸಂಚರಿಸಬೇಕೇ? ನಿಮ್ಮ ಅಭಿಪ್ರಾಯವನ್ನು ಮತ್ತು ಇನ್ನು ನಮ್ಮ ಭಾರತ ಇನ್ನೂ ಟೆಕ್ನಾಲಜಿ ಇನ್ನೂ ಮುಂದುವರಿಬೇಕು. ಮತ್ತು ಇವಾಗ ಹೈಡ್ರೋಜನ್ ರೈಲು ಬಂದಿದೆ. ಇದರಿಂದ ಮೇನ್ ಅಡ್ವಾಂಟೇಜ್ ಅಂದರೆ ನಾವು ಬೇರೆ ಕಡೆಯಿಂದ ನಾವು ಆಮದು ಮಾಡ್ಕೊಳಲ್ಲ. ಇದು ಡೀಸೆಲ್ ಆಗಲ್ಲ. ಯಾಕಂದರೆ ಹೆಚ್ಚು ಬಳಕೆ ಮಾಡ್ತಾಯಿದ್ದು ನಮ್ಮ ದೇಶ. ಅದು ಬೇರೆ ದೇಶ ಕಡೆ ನಾವು 60% 70% ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳೋದು. ನಮ್ಮ ದೇಶದಲ್ಲಿ ಕಮ್ಮಿ ಪೆಟ್ರೋಲ್, ಡೀಸೆಲು. ಇವಾಗ ಈ ಇರೋ ಪರಿಸ್ಥಿತಿಯಲ್ಲಿ ಗಗನಕ್ಕೆ ಬರುವ ಡೀಸೆಲ್ ರೇಟ್ಗಳಿಗಿಂತ ಈ ಥರ ಮಾಡಿಬಿಟ್ರೆ ಪರಿಸರ ಇದು ಆಗ್ತೈತೆ. ಮತ್ತು ನಾವು ಆಮದು ಮಾಡ್ಕೊಳ್ಳೋ ಡೀಸೆಲ್ ರೇಟು ಉಳಿತೀವಿ ನಮ್ಮ ಇಂಡಿಯಾದಕ್ಕೆ. ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ಗೆ ಸಮೇತ ಇನ್ನೂ ಪ್ರಮುಖ ಯಶಸ್ವಿ ಆಗ್ಬೋದು ಅಂತಲೇ ನಮ್ಮ ಇಂಡಿಯಾ ಅಂತಲೇ ಹೇಳ್ಬೋದು. ಈ ರೈಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇವೇನು ಸ್ನೇಹಿತರೆ? ಅದು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ ನೀವು ಯಾರು ಹೊಸಬು ನೋಡ್ತಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.